ಓಂ ಶಾಂತಿ. 17ನೇ ಶತಮಾನವನ್ನು ಏಜ್ ಆಫ್ ಲಾಜಿಕ್ ಅಂತ ಹೇಳಲಾಗ್ತಾ ಇತ್ತು, ತರ್ಕಬದ್ಧ ಶತಮಾನ. 18ನೇ ಶತಮಾನವನ್ನು ಏಜ್ ಆಫ್ ಪ್ರೋಗ್ರೆಸ್ ಅಂತ ಹೇಳಲಾಗ್ತಾ ಇತ್ತು, ಅಭಿವೃದ್ಧಿಯ ಶತಮಾನ ಅಂತ. 19ನೇ ಶತಮಾನವನ್ನು ಏಜ್ ಆಫ್ ಇನ್ವೆನ್ಷನ್ ಅಂತ ಹೇಳಲಾಯಿತು, ಹೊಸ ರೆವಲ್ಯೂಷನ್ ಪ್ರಾರಂಭ ಆಯಿತು, ಕ್ರಾಂತಿಗಳು. ಅದೇ ರೀತಿ 20ನೇ ಶತಮಾನ ಇವತ್ತು ಏಜ್ ಆಫ್ ಸೈನ್ಸ್ ಅಂತ ನಾವು ಹೇಳ್ತೀವಿ. ಅನೇಕ ವಿಜ್ಞಾನದ ಅನ್ವೇಷಣೆಗಳು ಪ್ರಾರಂಭ ಆದವು. ಸೊ ಇವತ್ತು 21ನೇ ಶತಮಾನದಲ್ಲಿ ನಾವೇನಿದ್ದೀವಿ, ಈ ಶತಮಾನ ಏಜ್ ಆಫ್ ಸ್ಟ್ರೆಸ್, ಎನ್ಸೈಟಿ ಆ್ಯಂಡ್ ಫಿಯರ್ ಅಂತ. ಸೊ ಇವತ್ತು ಜಗತ್ತಿನಲ್ಲಿ ಬಹಳಷ್ಟು ವಿಜ್ಞಾನ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ, ಇಲ್ಲ ಅಂತಲ್ಲ. ಬಟ್ ಅಷ್ಟೇ ಮನುಷ್ಯನಲ್ಲಿ ಇವತ್ತು ಸ್ಟ್ರೆಸ್ ಇದೆ, ಒತ್ತಡ ಇದೆ, ಎನ್ಸೈಟಿ ಇದೆ, ಫಿಯರ್ ಇದೆ ಅಬೌಟ್ ದ ಫ್ಯೂಚರ್. ಏನಾಗುತ್ತೆ, ನಾಳೆ ಏನಾಗುತ್ತೆ ಅಂತ. ಒಂದು ಕಡೆಗೆ ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದರೆ, ಮನುಷ್ಯ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡ್ತಾನೆ, ಮೀನಿನಂತೆ ನೀರಿನಲ್ಲಿ ಈಜಾಡ್ತಾನೆ. ಆದರೆ ಅವನಿಗೆ ತನ್ನ ಅರಿವು ತನಗಿಲ್ಲ, ನಾನು ಯಾರು ಅಂತ. ಇವತ್ತು ವಿಜ್ಞಾನ, ಇಂಟರ್ನೆಟ್ ನಮ್ಮ ಮುಂದೆ ಇದೆ. ಎಷ್ಟು ನಮ್ಮ ಮುಂದೆ, ಹೇಗೆ ಹೇಳ್ತಾರಲ್ಲ, ಕೃಷ್ಣ ಅಂಗೈಯಲ್ಲಿ, ಅವನ ಮುಖದಲ್ಲಿ ಯಶೋಧನಿಗೆ ವಿಶ್ವರೂಪವನ್ನು ತೋರಿಸಿದ ಅಂತ. ಅದೇ ರೀತಿ ಇವತ್ತು ಅಂಗೈಯಲ್ಲಿ ಮೊಬೈಲು ನಮಗೆ ವಿಶ್ವರೂಪವನ್ನು ತೋರಿಸ್ತಾ ಇದೆ. ಹೇಗೆ ವಿಶ್ವರೂಪ ಕೃಷ್ಣನ ಮುಖದಲ್ಲಿ ಕಂಡಿತಂತ ಹೇಳ್ತಾರೆ, ಅದೇ ಇವತ್ತು ಅಂಗೈಯಲ್ಲಿ ನಮಗೆ ಇಡೀ ವಿಶ್ವರೂಪ ಕಾಣ್ತಾ ಇದೆ. ಅಷ್ಟು ನಮ್ಮದು ಇವತ್ತು ಜಗತ್ತು ಅಡ್ವಾನ್ಸ್ಡ್ ಆಗಿದೆ. ಕುತ್ಕೊಂಡಲ್ಲೇ ನಾವು ಇಡೀ ವಿಶ್ವವನ್ನೇ ನೋಡ್ಬೋದು, ವಿಶ್ವದ ಜೊತೆಗೆ ಮಾತನಾಡ್ಬೋದು, ವಿಶ್ವದ ಜೊತೆಗೆ ನಾವು ಟ್ರಾನ್ಸಾಕ್ಟ್ ಮಾಡ್ಬೋದು. ಅಷ್ಟು ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ. ಆದರೂ ಕೂಡ, ಎಷ್ಟೇ ಮುಂದುವರೆದ್ರೂ ಕೂಡ ಇವತ್ತು ಸ್ಟ್ರೆಸ್ ಫ್ರೀ ಲಿವಿಂಗ್, ಒತ್ತಡ ಮುಕ್ತ ಜೀವನವನ್ನು ಯಾವ ರೀತಿ ನಾವು ಅನುಭವ ಮಾಡ್ಬೋದು, ಈ ವಿಜ್ಞಾನದ ಹೇಗೆ ಮುಂದುವರೆದಿದೋ ಜೊತೆಗೆ ಅಷ್ಟೇ ಸ್ಟ್ರೆಸ್ ಫ್ರೀ ಲಿವಿಂಗ್ ಅಥವಾ ವರಿಲೆಸ್ ಲಿವಿಂಗ್. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ವರೀಸ್ ಇದೆ, ನಾಳೆ ಏನಾಗುತ್ತೆ. ಯಾಕೆಂದರೆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀವಿ ನಾವು, ಸ್ಪರ್ಧಾತ್ಮಕ ಜಗತ್ತು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತು ಕಾಂಪಿಟೇಷನ್ ಇದೆ. ನಾಳೆಯ ಬಗ್ಗೆ ಬಹಳಷ್ಟು ಏನಿದೆ, ಆ ಚಿಂತೆ ಇದೆ, ವರೀಸ್ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ. ಯಾಕೆಂದರೆ ಜಗತ್ತು ಡೇ ಬೈ ಡೇ ಬಹಳಷ್ಟು ಅಡ್ವಾನ್ಸ್ಡ್ ಆಗೋದರ ಜೊತೆಗೆ ಒಂದು ಕಡೆಯಿಂದ ತನ್ನ ವ್ಯಾಲ್ಯೂಸನ್ನು ಕಳ್ಕೊಳ್ತಾ ಇದೆ, ತನ್ನ ಒಂದು ರೂಪರೇಖೆಯನ್ನು ಕಳ್ಕೊಳ್ತಾ ಇದೆ. ಆದ ಕಾರಣ ಹಲವಾರು ಡಿಸೀಸಸ್ಸಿಗೆ ಅದು ಕಾರಣೀಭೂತ ಆಗ್ತಾ ಇದೆ. ಇವತ್ತು 85% ಆಫ್ ದ ಡಿಸೀಸಸ್ ವಿಚ್ ಕಮ್ಸ್ ಬಿಕಾಸ್ ಆಫ್ ದ ಮೆಂಟಲ್ ಪೊಲ್ಯೂಷನ್. 85% ಕಾಯಿಲೆಗಳು ಇವತ್ತು ಏನು ಬರುತ್ತೆ, ಡಾಕ್ಟರ್ಸ್ ಹೇಳ್ತಾರೆ 80% ಕಾಯಿಲೆಗಳೆಲ್ಲನೂ ಕೂಡ ಇವತ್ತು ಮಾನಸಿಕ ಕಲುಷಿತದಿಂದ ಬರ್ತದೆ. ಸೊ ಇವತ್ತು ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಆದರೆ ಜೊತೆಗೆ ಮೆಂಟಲ್ ಪೊಲ್ಯೂಷನ್ ಕೂಡ ಆಗಿದೆ ಇವತ್ತು. ಅದಕ್ಕೋಸ್ಕರ ಮನುಷ್ಯನ ಮನಸ್ಸು ಇವತ್ತು ಕಲುಷಿತ ಆಗಿರುವ ಕಾರಣ ರೋಗಗ್ರಸ್ತ ಆಗ್ತಾ ಇದ್ದಾನೆ. ಸೊ ಇದಕ್ಕೆ ಇವತ್ತು ಏನು ಮಾಡೋದಪ್ಪ, ಕೆಲವರು ವಾಕ್ ಹೋಗ್ತಾರೆ, ಕೆಲವರು ಎಕ್ಸಸೈಸ್ ಮಾಡ್ತಾರೆ, ಕೆಲವರು ಡೀಪ್ ಬ್ರೀದಿಂಗ್ ಮಾಡ್ತಾರೆ, ಕೆಲವರು ಯೋಗಾಸನ ಮಾಡ್ತಾರೆ, ಯೋಗ, ಈ ರೀತಿ ಹಲವಾರು ಮ್ಯಾಪ್ ರೂಟ್ಸನ್ನು ಹಾಕ್ತಾರೆ. ಯಾವ ರೀತಿ ನಮ್ಮ ಈ ಎಲ್ಲ ಕಾಯಿಲೆಗಳಿಂದ ಅಥವಾ ಎನ್ಸೈಟಿಯಿಂದ, ಫಿಯರಿಂದ ನಾವು ಹೆಂಗೆ ಹೊರಗೆ ಬರೋದು ಅಂತ. ಬಟ್ ಅಕಾರ್ಡಿಂಗ್ ಟು ದ ಸೈಕಲಾಜಿಸ್ಟ್, ಎಲ್ಲದಕ್ಕೂ ಕೂಡ ನಾವು ಮಾಡುವಂತಹ ಥಾಟ್ಸ್ ಆರ್ ದ ಬೇಸ್ ಫಾರ್ ಆಲ್ ದ ಡಿಸೀಸ್ ಅಂತ. ಸೊ ನಾವು ಇವತ್ತು ಏನು ಮಾಡ್ತೀವಿ, 80% ಆಫ್ ದ ಥಾಟ್ಸ್ ವಿಚ್ ವಿ ಆರ್ ಡೂಯಿಂಗ್, 85% ಆಫ್ ದ ಥಾಟ್ಸ್ ಅಂತ ಹೇಳ್ಬೋದು. ನಾವು ಏನು ಮಾಡ್ತಿದ್ದೀವಿ ಅದೆಲ್ಲನೂ ಪಾಸ್ಟ್ ಬಗ್ಗೆ ನಾವು ಭಾಳ ವಿಚಾರ ಮಾಡ್ತೀವಿ. ಸೊ ರೆಸ್ಟ್ ಆಫ್ ದ 20% ಆಫ್ ದ ಥಾಟ್ಸ್, 80% ಪಾಸ್ಟ್ ಬಗ್ಗೆ ವಿಚಾರ ಮಾಡಿದರೆ, ಇನ್ನು 20% ಆಫ್ ದ ಥಾಟ್ಸ್ ವಿಚ್ ವಿ ಡೂ ರಿಗಾರ್ಡಿಂಗ್ ದ ಫ್ಯೂಚರ್, ಭವಿಷ್ಯದ ಬಗ್ಗೆ ನಾವು ಭಾಳ ವಿಚಾರ ಮಾಡ್ತೀವಿ. ಆದರೆ ನಾವು ಇರೋದು ವರ್ತಮಾನದಲ್ಲಿ, ಬೀಯಿಂಗ್ ಇನ್ ದ ಪ್ರೆಸೆಂಟ್. ನಾವು ಪ್ರೆಸೆಂಟಿನ ಬಗ್ಗೆ ವಿಚಾರ ಮಾಡೋದಿಲ್ಲ. ನಾವು ಗತಕಾಲವನ್ನು ಮತ್ತು ಭವಿಷ್ಯಕ್ಕೆ ಬಹಳಷ್ಟು ಮಾನ್ಯತೆ ಕೊಡ್ತೀವಿ. ಅಂದಾಗ ಅಲ್ಲಿ ಏನಾಗ್ತದೆ, ಪ್ರೆಸೆಂಟಿಗೆ ನಾವು ಸಮಯವನ್ನು ಕೊಡದೇ ಇದ್ದಾಗ ಅಲ್ಲಿ ಒಂದು ಕಡೆಯಿಂದ ನಮ್ಮ ಗುರಿಯನ್ನು ಕೂಡ ನಾವು ತಲುಪಲಿಕ್ಕೆ ಆಗೋದಿಲ್ಲ, ನಮ್ಮನ್ನು ನಾವು ಎಂಪವರ್ಮೆಂಟಾಗಿ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ನಮ್ಮ ವಿಚಾರಗಳು ಎಲ್ಲ ಕಡೆ ಸ್ಕ್ಯಾಟರ್ ಆಗಿರುವ ಕಾರಣ ಹಳೆಯದನ್ನು ವಿಚಾರ ಮಾಡ್ತೀವಿ, ಪಾಸ್ಟನ್ನು ವಿಚಾರ ಮಾಡ್ತೀವಿ, ಫ್ಯೂಚರ್ ವಿಚಾರ ಮಾಡ್ತೀವಿ. ಸೊ ವರ್ತಮಾನಕ್ಕೆ ನಾವು ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟಾಗ ಅಲ್ಲಿ ಕೂಡ ಏನಾಗ್ತದೆ, ನಮ್ಮಿಂದ ಸಮಯ ವ್ಯರ್ಥ ಆಗುತ್ತೆ, ಸಂಕಲ್ಪಗಳು ವೇಸ್ಟ್ ಆಗುತ್ತೆ, ಮತ್ತು ನಾವು
ನಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಡಾಕ್ಟರ್ಸ್ ಕೂಡ ಹೇಳ್ತಾರೆ, ನಮ್ಮ ವಿಚಾರಗಳನ್ನು ನಾವು ಆದಷ್ಟು ಏನು ಮಾಡಬೇಕು, ಪಾಸಿಟಿವ್ ಥಾಟ್ಸ್, ವಿ ಹ್ಯಾವ್ ಟು ಬಿ ಪಾಸಿಟಿವ್, ನಾಟ್ ನೆಗೆಟಿವ್, ಅಥವಾ ವಿ ಹ್ಯಾವ್ ಟು ಬಿ ಆಪ್ಟಿಮಿಸ್ಟಿಕ್ ಅಂತ. ಆಶಾವಾದಿ ಆಗಬೇಕೇ ಹೊರತು ನಿರಾಶಾವಾದಿ ಅಲ್ಲ. ಅಥವಾ ನಾವು ನಮ್ಮ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡಬೇಕು. ನಮ್ಮ ಆ್ಯಟಿಟ್ಯೂಡನಲ್ ಟ್ರಾನ್ಸ್ಫರ್ಮೇಷನ್ ಲೀಡ್ಸ್ ಟು ದ ವರ್ಲ್ಡ್ ಟ್ರಾನ್ಸ್ಫರ್ಮೇಷನ್ ಅಂತ ಹೇಳ್ತಾರೆ. ಸೊ ನಮ್ಮ ದೃಷ್ಟಿಯನ್ನು ನಾವು ಬದಲಾಯಿಸಬೇಕು. ನಾವು ನೋಡುವಂತಹ ವಿಚಾರಗಳು, ನಮ್ಮ ವಿಚಾರಧಾರೆಗಳನ್ನು ನಾವು ಬದಲಾವಣೆ ಮಾಡ್ತಾ ಹೋದಾಗ ನಾವು ವೆರಿ ಪೀಸ್ಫುಲ್ ಆಗಿರ್ಬೋದು. ಆಮೇಲೆ ಗ್ರ್ಯಾಟಿಟ್ಯೂಡ್, ಒನ್ ಮೋರ್ ಸೋರ್ಸ್ ಏನಂದರೆ, ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಮಾಡ್ತಾ ಹೋಗ್ತೀವಿ, ನಮಗೆ ಸಿಕ್ಕಿರೋದನ್ನು ನಾವು ಥ್ಯಾಂಕ್ಫುಲ್ ಮಾಡ್ತಾ ಹೋಗ್ತೀವಿ ಭಗವಂತನಿಗೆ, ಆವಾಗನೂ ಕೂಡ ನಾವು ಕಂಟೆಂಟ್ಬಲ್ ಅಂದರೆ ನಮ್ಮಲ್ಲಿ ತೃಪ್ತಿದಾಯಕವಾದಂತಹ ಜೀವನವನ್ನು ಮಾಡೋದಕ್ಕೆ ಸಾಧ್ಯ. ಸಂತುಷ್ಟತೆ ಅನ್ನೋದು ಕೂಡ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಸೊ ಇವತ್ತು ಬಿ ಪಿ, ಶುಗರು, ಹೈ ಬ್ಲಡ್ ಪ್ರೆಷರ್ ಅಥವಾ ಲೋ ಬ್ಲಡ್ ಪ್ರೆಷರ್ ಇರ್ಬೋದು, ಅಥವಾ ಏನೇ ಒಂದು ಡಿಸೀಸಸ್ ಇರ್ಬೋದು, ಫಿಸಿಕಲ್ ಆರ್ ಮೆಂಟಲ್ ಡಿಸಾರ್ಡರ್ಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ಮೇನ್ ಕಾಸ್ ಏನಂತಂದರೆ ನಮ್ಮ ವಿಚಾರಧಾರೆಗಳನ್ನು ನಾವು ಪರಿವರ್ತನೆ ಮಾಡಬೇಕು. ಆಮೇಲೆ ಓವರ್ ಅನಲೈಸಿಂಗ್ ಮಾಡಲಿಕ್ಕೆ ಹೋಗ್ತೀವಿ, ನಮ್ಮ ಭವಿಷ್ಯದ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತೀವಿ. ಅದಕ್ಕೋಸ್ಕರ ಸೋರ್ಸ್ ನಾವು ನಮ್ಮ ಜೀವನವನ್ನು ಬಹಳಷ್ಟು ಸುಖದಾಯಕವಾಗಿ ಇಟ್ಕೋಬೇಕಾದ್ರೆ ಸ್ಟ್ರೆಸ್ ಫ್ರೀ ಲೈಫನ್ನು ವಿ ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಂತ ಹೇಳ್ತಾರೆ, ಸ್ಮಾರ್ಟ್ ಲುಕಿಂಗ್ ಅಂತ ಹೇಳ್ತಾರೆ. ಅಂದರೆ ವಿಚಾರಗಳನ್ನು ನಾವು ಎಷ್ಟು ಸ್ಮಾರ್ಟ್ ಮಾಡ್ತಾ ಹೋಗ್ತೀವಿ, ಸ್ಟ್ರೆಸ್ ಫ್ರೀ ಥಾಟ್ಸ್ ಮಾಡ್ತಾ ಹೋಗ್ತೀವಿ, ಆವಾಗ ನಾವು ಕೂಡ ಏನಾಗ್ತೀವಿ, ನಮ್ಮ ಫ್ಯೂಚರ್ ಕೂಡ ಸ್ಮಾರ್ಟ್ ಆಗ್ತಾ ಹೋಗ್ತದೆ. ಸೊ ನಮ್ಮ ವಿಚಾರಗಳೇ ಎಲ್ಲದಕ್ಕೂ ಬೇಸ್ ಆಗಿದೆ. ನಾವು ಏನಂತ ಹೇಳ್ಬೋದು ಅಂದರೆ, ಸಮ್ಮರಿ ನಮ್ಮಲ್ಲಿ ಡಿವೈನ್ ವ್ಯಾಲ್ಯೂಸನ್ನು ಅಥವಾ ಡಿವೈನ್ ಕ್ವಾಲಿಟೀಸನ್ನು ನಾವು ಜಾಗೃತ ಮಾಡಲಿಕ್ಕೆ ಸಾಧ್ಯ. ಅಥವಾ ನಮ್ಮಲ್ಲಿ ಡಿಸ್ಕ್ರಿಮಿನೇಷನ್ ಪವರ್, ಡಿಸಿಷನ್ ಪವರ್, ನಿರ್ಣಯ ಶಕ್ತಿ, ಅಥವಾ ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತಹ ಶಕ್ತಿ, ಸಹನಾ ಶಕ್ತಿ, ಈ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಅಂತಂದರೆ ನಮ್ಮ ಕ್ವಾಲಿಟಿ ಆಫ್ ಥಾಟ್ಸನ್ನು ನಾವು ಪಾಸಿಟಿವ್ ಮಾಡ್ತಾ ಹೋದಾಗ ನಮ್ಮಲ್ಲಿ ಈ ಎಲ್ಲ ಶಕ್ತಿಗಳು ಬರ್ತವೆ. ಪವರ್ ಆಫ್ ಟಾಲರೆನ್ಸ್ ಬರ್ತದೆ, ಸಹನಾ ಶಕ್ತಿ ಬರುತ್ತೆ, ಅಳವಡಿಸಿಕೊಳ್ಳುವಂಥ ಶಕ್ತಿ, ನಿರ್ಣಯ ಶಕ್ತಿ, ನಿರ್ಧರಿಸುವ ಶಕ್ತಿ, ಯಾವುದೇ ಪರಿಸ್ಥಿತಿಯನ್ನು ನಾವು ರೈಟಾಗಿ ತಿಳ್ಕೊಳ್ಳುವಂಥದ್ದು. ಈಗ ಆಪ್ಟಿಮಿಸ್ಟ್ ಅಂತಂದರೆ ನಾವು ಆಪ್ಟಿಮಿಸ್ಟ್ ಈಸ್ ಒನ್ ಹೂ ಫೈಂಡ್ಸ್ ದ ಆಪರ್ಚುನಿಟೀಸ್ ಔಟ್ ಆಫ್ ಡಿಫಿಕಲ್ಟೀಸ್ ಅಂತ. ಕೆಟ್ಟದರಲ್ಲಿ ಕೂಡ ಒಳ್ಳೆಯದನ್ನು ಕಾಣೋದೇ, ಅಥವಾ ಬಹಳಷ್ಟು ಒಂದು ಕೆಟ್ಟ ಪರಿಸ್ಥಿತಿ ಇರುತ್ತೆ, ಅದನ್ನು ನಾವು ಪಾಸಿಟಿವ್ ಆಗಿ ತಿಳ್ಕೊಂಡಾಗ ಅವರಿಗೆ ಆಪ್ಟಿಮಿಸ್ಟ್ ಅಂತ ಹೇಳ್ತಾರೆ. ಪೆಸಿಮಿಸ್ಟ್ ಅಂದರೆ ಒಳ್ಳೆಯದನ್ನು ಕೆಟ್ಟದಲ್ಲಿ ಕಾಣ್ತೀವಿ, ಅದಕ್ಕೆ ಪೆಸಿಮಿಸ್ಟ್. ಸೊ ನಾವು ಆ್ಯಟಿಟ್ಯೂಡನ್ನು ಚೇಂಜ್ ಮಾಡ್ತಾ ಹೋದಾಗ ನಾವು ಸ್ಟ್ರೆಸ್ ಫ್ರೀ ಲಿವಿಂಗ್ ಮಾಡೋದಕ್ಕೆ ಸಾಧ್ಯ. ಆ್ಯಟಿಟ್ಯೂಡ್ ಅಂದರೆ ನಮ್ಮ ದೃಷ್ಟಿಕೋನ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ, ಆವಾಗ ನಾವು ಅವರಿಗೆ ನಾವು ಯಾರ ಮನೆಗೆ ಹೋಗಿರ್ತೀವಿ, ಅವರು ನಮಗೆ ಒಂದು ಗ್ಲಾಸ್ ಹಾಲು ಕೊಡ್ತಾರೆ. ಸೊ ಹಾಲು ಕೊಟ್ಟಾಗ ನಾವು ಅದು ಸ್ವಲ್ಪ ನೀರಿರುತ್ತೆ, ಸೊ ನಾವು ಅದಕ್ಕೆ ವಿಚಾರ ಮಾಡ್ತೀವಿ, ಇವ್ರು ಯಾಕೆ ನಮ್ಗೆ ಇಷ್ಟು ನೀರು ಹಾಲು ಕೊಟ್ರಂತ. ಬಟ್ ಆನ್ ದ ಅದರ್ ವೇ ವಿ ಕ್ಯಾನ್ ಥಿಂಕ್ ದ್ಯಾಟ್ ಅಷ್ಟಾದರೂ ಕೊಟ್ರಲ್ಲ ಅಂತ ನಾವು ಥಿಂಕ್ ಮಾಡ್ಬೋದು. ಬಟ್ ಅದನ್ನು ನಾವು ಥಿಂಕ್ ಮಾಡಲ್ಲ, ಇವ್ರು ಯಾಕೆ ನಮ್ಗೆ ಇಷ್ಟು ನೀರು ಹಾಲು ಕೊಟ್ರಂತ. ಸೊ ದಟ್ ಈಸ್ ದ ವೇ ಆಫ್ ಥಿಂಕಿಂಗ್ ವಿಚ್ ಲೀಡ್ಸ್ ಟು ದ ಟ್ರ್ಯಾಜಿಡಿ ಅಥವಾ ಟ್ರೌಮಾ. ಸೊ ನಾವು ನಮ್ಮ ವೇ ಆಫ್ ಥಿಂಕಿಂಗನ್ನು ಬದಲಾಯಿಸ್ತಾ ಹೋದಾಗ, ನಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿದಾಗ ಅಲ್ಲಿ ಸೃಷ್ಟಿ ತನ್ನಿಂದ ತಾನೇ ಉದ್ಭವ ಆಗುತ್ತೆ, ಅಥವಾ ಶ್ರೇಷ್ಠ ಆಗುತ್ತೆ, ಅಥವಾ ಮಹತ್ವಪೂರ್ಣವಾದಂತಹ ಪಾತ್ರ ನಮ್ಮದಾಗುತ್ತೆ. ಈ ರೀತಿ ನಾವು ಸ್ಟ್ರೆಸ್ ಫ್ರೀ ಲಿವಿಂಗನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಂ ಶಾಂತಿ.